ಬಾದಾಮಿ ಇರುವುದೇ 2 ಬೆಟ್ಟ. ಬಾದಾಮಿಯಲ್ಲಿ ಒಂದು ದಕ್ಷಿಣದ ಬೆಟ್ಟ, ಎರಡನೇದ್ದು ಉತ್ತರದ ಬೆಟ್ಟ. ಸೊ ದಕ್ಷಿಣದ ಬೆಟ್ಟದಲ್ಲೆಲ್ಲ ಕೊರೆದು ಮಾಡಿದಂಥ ದೇವಾಲಯಗಳು, ಉತ್ತರದ ಬೆಟ್ಟದಲ್ಲೆಲ್ಲ ಕಟ್ಟಿ ಮಾಡಿದ ದೇವಾಲಯಗಳು. ಈ ಬಾದಾಮಿ ಇರತಕ್ಕಂಥದ್ದು ಡೆಕ್ಕನ್ ಪ್ಲಾಟು, ಅಂದರೆ ದಕ್ಕನ್ ಪ್ರಸ್ಥ ಭೂಮಿ ಅಂತ ಕರಿತೀವಿ. ಈ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಇರತಕ್ಕಂಥ ಕಲ್ಲು, ಬಂಡೆ, ಈ ಶಿಲೆ ಯಾವುದು ಅಂದರೆ ಕೆಂಪು ಮಿಶ್ರಿತ ಮರಳು ಶಿಲೆ, ಅಥವಾ ಇದನ್ನು ರೆಡ್ ಸ್ಯಾಂಡ್ಸ್ಟೋನ್ ಅಂತ ಗುರುತಿಸ್ತೀವಿ. ಸೊ ಈ ಬಂಡೆಗಳಲ್ಲಿ ಜಾಸ್ತಿ ಕಲರ್ ಬಂದುಬಿಟ್ಟು ಬಾದಾಮಿಯ ಬಣ್ಣ, ಹಾಗಾಗಿ ಈ ಊರಿಗೆ ಬಾದಾಮಿ ಅಂತ ಹೆಸರು. ಹಾಗೆ 2 ಮತ್ತು 3ರ ಮಧ್ಯ ಬೆಟ್ಟದ ಮೇಲೆ ಹೋಗಲಿಕ್ಕೆ ದಾರಿ ಇರ್ತಕ್ಕಂಥದ್ದು. ಸರಿಸುಮಾರಾಗಿ ಒಂದು 64 ಮೆಟ್ಲ ಇರ್ತಕ್ಕಂಥದ್ದು. ಕ್ರಿಸ್ತಶಕ 1784ಕ್ಕಿಂತ ಪೂರ್ವದಲ್ಲಿ ಇದು ಟಿಪ್ಪು ಸುಲ್ತಾನ್ ಅವರ ಅಧೀನದಲ್ಲಿ ಬರುತ್ತೆ ಅಂಥೇಳಿ ಗುರುತಿಸ್ತಕ್ಕಂಥದ್ದು. 1784ಕ್ಕಿಂತ ಮೊದಲು ಆ ಬೆಟ್ಟದ ಮೇಲೆ ಟಿಪ್ಪು ಫೋರ್ಟ್ ಇರತಕ್ಕಂಥದ್ದು. ಈ ಬಾದಾಮಿ ಪ್ರಸಿದ್ಧವಾಗಿರೋದೇ ಗುಹಾಂತರ ದೇವಾಲಯಗಳಿಗೆ. ಈ ದೇವಾಲಯಗಳನ್ನು ಸರಿಸುಮಾರಾಗಿ 1400 ವರ್ಷಗಳ ಹಿಂದೆ ಚಾಲುಕ್ಯ ರಾಜಮನೆತನ ಇಲ್ಲಿ ರಾಜ್ಯಭಾರ ಮಾಡ್ತಾ ಇತ್ತು. ಆಗಿನ ಕಾಲದಲ್ಲಿ ಇಲ್ಲೆಲ್ಲ ದೇವಸ್ಥಾನಗಳ ನಿರ್ಮಾಣ ಆಗಿರತಕ್ಕಂಥದ್ದು. ಆಮೇಲೆ ಈ ಬಾದಾಮಿಯಲ್ಲಿ ಕ್ರಿಸ್ತಶಕ 543 ನಂತರ ದೇವಸ್ಥಾನಗಳ ನಿರ್ಮಾಣ ಆಯಿತು ಅಂತ ಹೇಳಿ ಇತಿಹಾಸ ತಜ್ಞರಿಂದ ತಿಳಿದು ಬರತಕ್ಕಂಥದ್ದು. ಶಿಲಾಶಾಸನದ ಆಧಾರದಲ್ಲಿ ಕಲ್ಮನೆಗಳು ಅಂಥೇಳಿ ಗುರುತಿಸಿರ್ತಕ್ಕಂಥದ್ದು. ಸೊ ಚಾಲುಕ್ಯರ ಈ ಗುಹಾಂತರ ದೇವಾಲಯಗಳಲ್ಲಿ ಮೊದಲನೇದಾಗಿ ಶಿವನ ಗುಹಾಂತರ ದೇವಾಲಯ, 2 ಮತ್ತು 3 2 ವಿಷ್ಣುವಿನ ಗುಹಾಂತರ ದೇವಾಲಯ, 4ನೇದು ಬಂದುಬಿಟ್ಟು ಜೈನ ಗುಹಾಂತರ ದೇವಾಲಯ.